ಗಣಿ ವರದಿ ಸ್ಫೋಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳು ನಿಮಗೆ ಲಭ್ಯವಾಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಲೋಕಾಯುಕ್ತರೇ ಇಲ್ಲಿ ತನಕ ಅವರು ಸಾಕಷ್ಟು ಮಾಹಿತಿನ ಕೊಟ್ಟರು. ಆದರೆ ಏನನ್ನು ಕೊಡ್ತಾರೆ ಅಂತ ಬಹಳಷ್ಟು ಜನ ನಿರೀಕ್ಷೆ ಮಾಡ್ಕೊಂಡಿದ್ರು. ಅದು ಬರಲೇ ಇಲ್ಲ. ಯಾಕಂದರೆ ಅಷ್ಟೊಂದು ದೊಡ್ಡ ವಿವರಗಳನ್ನ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ಲೋಕಾಯುಕ್ತರು ಹೇಳಿದರು. ಯಾಕಂದರೆ 940 ಪುಟಗಳಲ್ಲಿರುವಂಥ ಮಾಹಿತಿನ ನಿಮಗೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಮೊದಲೇ ಏನು ಬಹಿರಂಗಗೊಂಡಿದ್ದು ಕೆಲವೊಂದು ಹೆಸರುಗಳು, ಅದಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಪೂರಕ ಮಾಹಿತಿಗಳನ್ನು ಮಾತ್ರ ಲೋಕಾಯುಕ್ತ ಕೊಟ್ಟರು. ಬಹಳ ಪ್ರಮುಖವಾಗಿರುವಂಥ ಅಂಶ ಅಂತಂದರೆ ರಾಜ್ಯಪಾಲರಿಗೆ ಕೊಟ್ಟಂಥ ವರದಿ. ಯಾಕಂದರೆ ರಾಜ್ಯಪಾಲರು ಮಾತ್ರ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ. ಹೀಗಾಗಿ ಏನಂತಂದರೆ ಮುಖ್ಯಮಂತ್ರಿಯವರ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂಥ ಏನು ಮಾಹಿತಿ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳನ್ನ ನಾನು ರಾಜ್ಯಪಾಲರಿಗೆ ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಲೋಕಾಯುಕ್ತರು ಹೇಳಿದರು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಲಿಕ್ಕೆ ಉಗ್ರಪ್ಪ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಮುಖಂಡರು. ಉಗ್ರಪ್ಪನವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಅದೇ ರೀತಿ ಪ್ರತಾಪ್ ಸಿಂಹ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಪತ್ರಕರ್ತ ಮತ್ತು ಅಂಕಣಕಾರ. ಪ್ರತಾಪ್, ನಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಮ್ಮ ಜೊತೆಗೆ ಗೋ ಮಧುಸೂದನ್ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ದತ್ತ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಸಾಕಷ್ಟು ಮಾತಾಡೋಣ. ಆದರೆ ಅದಕ್ಕಿಂತ ಮೊದಲು ಲೋಕಾಯುಕ್ತರ ಇವತ್ತಿನ ಪತ್ರಿಕಾಗೋಷ್ಠಿಯ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿತ್ತು ಅಂತ ನಾನು ಆರಂಭದಲ್ಲಿ ಹೇಳಿದೆ. ಆ ನಿರೀಕ್ಷೆಗಳು ಎಲ್ಲರಿಗೂ ಕೂಡ ಕೈ ತಲುಪಲಿಲ್ಲ. ಯಾಕಂದರೆ ಬಹಳಷ್ಟು ಹೆಸರುಗಳು ಗೊತ್ತಾಗಬಹುದು ಅನ್ನುವಂಥದ್ದು. ಆದರೆ ಕೆಲ ಹೆಸರುಗಳು ಏನು ಆರಂಭದಲ್ಲಿ ಕೆಲ ಹೆಸರುಗಳಿದ್ವು, ಅದು ಮುಖ್ಯಮಂತ್ರಿ ಹೆಸರಾಗಿರ್ಬೋದು, ರೆಡ್ಡಿ ಸಹೋದರ ಹೆಸರಾಗಿರ್ಬೋದು, ಶ್ರೀರಾಮುಲು, ಸೋಮಣ್ಣ, ಕುಮಾರಸ್ವಾಮಿ, MLA ನಾಗೇಂದ್ರ ಅವರ ಹೆಸರು, ಅನಿಲ್ ಲಾಡ್ ಅವರ ಪತ್ನಿಯ ಹೆಸರು, ಇಷ್ಟು ಬಿಟ್ಟರೆ ಮತ್ತೆ ಯಾರ ಹೆಸರುಗಳು ಕೂಡ ಬರಲಿಲ್ಲ. ಯಾಕಂದರೆ 10 ವರ್ಷದಿಂದ ಕೊಟ್ಟಿರುವಂಥ ವರದಿ ವಿವರಗಳಿದೆ ಅದರಲ್ಲಿ ಅನ್ನೋದಾದರೆ ಸಾಕಷ್ಟು ದೊಡ್ಡ ಸಂಖ್ಯೆಯ ರಾಜಕಾರಣಿಗಳು ಇರಲೇಬೇಕು. ಯಾಕಂದರೆ 787 ಅಧಿಕಾರಿಗಳಿದ್ದಾರೆ ಅಂತಂದರೆ ಅಲ್ಲಿ ದೊಡ್ಡ ಸಂಖ್ಯೆಯ ರಾಜಕಾರಣಿಗಳು ಕೂಡ ಇರಲೇಬೇಕು. ಯಾರ್ಯಾರಿದ್ದಾರೆ ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ಬರಲಿಲ್ಲ. ಕೆಲವೊಂದು ಪ್ರಮುಖವಾದಂಥ ಹೆಸರುಗಳು ಮಾತ್ರ ಇಲ್ಲಿ ತನಕ ಹೊರಗಡೆ ಬಂದಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮುಖ್ಯಮಂತ್ರಿಯವರ ಹೆಸರು ಬಂದಾಗಿದೆ. ಇದಾದ ನಂತರ ಕಂದಾಯ ಖಾತೆ ಸಚಿವ ಕರುಣಾಕರ್ ರೆಡ್ಡಿ ಅವರ ಹೆಸರು ಇಲ್ಲಿ ಪ್ರಸ್ತಾಪ ಆಗಿರುವಂಥದ್ದು. ಅದೇ ರೀತಿ ಅನಿಲ್ ಲಾಡ್ ಹೆಸರು ಪ್ರಸ್ತಾಪ ಆಗಿದೆ. ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ಅನಿಲ್ ಲಾಡ್ ಅವರ ಪತ್ನಿಯ ಹೆಸರು ಕೂಡ ಇಲ್ಲಿದೆ. ಇನ್ನು ಕೂಡ್ಲಿಗಿ ಶಾಸಕ ನಾಗೇಂದ್ರ ಅವರ ಹೆಸರು ಕೂಡ ವರದಿನಲ್ಲಿ ಪ್ರಸ್ತಾಪ ಆಗಿದೆ. ಸೊ ಬಿ ಶ್ರೀರಾಮುಲು ಅವರ ಹೆಸರು ಕೂಡ ಇದರಲ್ಲಿದೆ. ಜೊತೆಗೆ ಜನಾರ್ದನ ರೆಡ್ಡಿಯವರ ಹೆಸರು ಇರುವಂಥದ್ದು. ಇನ್ನು ಸೋಮಣ್ಣ ಅವರ ಹೆಸರು, ಸೋಮಣ್ಣ ಯಾವುದೇ ಕಾರಣಕ್ಕೂ ನನ್ನ ಹೆಸರು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಸೋಮಣ್ಣ ಅವರ ಹೆಸರಿದೆ. HD ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಯವರ ಹೆಸರಿರುವಂಥದ್ದು. ಸೊ ಸೋಮಣ್ಣ ಆರಂಭದಲ್ಲಿ ಇದನ್ನು ತಳ್ಳಿ ಹಾಕಿದರು. ಹಿಂದೆಂದೋ 10 ವರ್ಷಗಳ ಹಿಂದೆ ನನ್ನ ಮಗ ಈ ವ್ಯವಹಾರವನ್ನು ಮಾಡ್ತಾಯಿದ್ದ, ಆದರೆ ಅದನ್ನೆಲ್ಲ ಬಿಟ್ಟಾಗಿದೆ. ಇದಾದಮೇಲೆ ನನ್ನ ವರದಿಯಲ್ಲಿ ನನ್ನ ಹೆಸರು ಬರಲಿಕ್ಕೆ, ನನ್ನ ಕುಟುಂಬದ ಹೆಸರು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಸೋಮಣ್ಣವರ ವಾದ ಆಗಿತ್ತು. ಆದರೆ ಇದೆಲ್ಲದೂ ಕೂಡ ಉಲ್ಟಾ ಆಗೋಗಿದೆ. ಅವರ ಹೆಸರು ಕೂಡ ಇದೆ ಅನ್ನುವಂಥದ್ದು. ಬನ್ನಿ, ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಹಮೀದ್ ಪಾಳ್ಯ. ಹಮೀದ್, ಏನು ಹೇಳ್ತಾರೆ ಕಾರಣ? ಹಮೀದ್, ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದೆ, ಬಹಳಷ್ಟು ನಿರೀಕ್ಷೆಗಳಿದ್ದು ಲೋಕಾಯುಕ್ತರ ವರದಿಯ ಬಗ್ಗೆ. ಜೊತೆಗೆ ಏನಂದರೆ ಲೋಕಾಯುಕ್ತರು ಏನು ಬ್ರೀಫ್ ಮಾಡ್ತಾರೆ ಇವತ್ತು ಅನ್ನೋದ್ರ ಬಗ್ಗೆ. ಆದರೆ ಅಷ್ಟು ಒಂದು ಕುತೂಹಲ ತಣಿಸುವಷ್ಟು ಸಂಗತಿಗಳೇನು ಸಿಕ್ಕಲಿಲ್ಲ ಅನ್ನುವಂಥದ್ದು. ಏನಂತೀರಿ? ರೈಟ್ ರಂಗನಾಥ್, ಬಹಳ ನಿರೀಕ್ಷೆಗಳಿದ್ದು ಈ ಗಣಿ ವರದಿಯಲ್ಲಿ ಬಹಳ ದೊಡ್ಡ ಸ್ಫೋಟ ಆಗುತ್ತೆ ಅಂತೇಳಿ. ಖಂಡಿತ ಆ ವರದಿ 25,287 ಪುಟ ಇದೆ. ಲೋಕಾಯುಕ್ತರಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಅದಷ್ಟನ್ನು ಕೂಡ ನಾನು ನಿಮಗೆ ತಿಳಿಸೋಕ್ಕೆ ಸಾಧ್ಯ ಇಲ್ಲ. ನೀವು ಅದನ್ನು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ತಗೊಳ್ಳಿ, ಓದ್ಕೊಳ್ಳಿ ಅನ್ನೋದು. 787ಕ್ಕೂ ಹೆಚ್ಚು ಅಧಿಕಾರಿಗಳ ಹೆಸರಿದೆ. ಅದನ್ನೆಲ್ಲ ಕೂಡ ಹೆಸರು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಪ್ರಮುಖವಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲದ ಕೆಲವು ಸಚಿವರ ಹೆಸರುಗಳಂತೂ ಬಂದೇ ಬಂದಿದೆ. ಮುಖ್ಯಮಂತ್ರಿಗಳ ಮೇಲೆ ಕೆಲವು ಗುರುತರ ಆರೋಪಗಳಿದೆ. ಕುಟುಂಬದ ಗಣಿ ಕಂಪನಿಗಳಿಂದ CM ಕುಟುಂಬಕ್ಕೆ 20 ಕೋಟಿ ರೂಪಾಯಿ ಬಂದಿದೆ. ಅದು ಹೇಗೆ ಅಂದರೆ, ರಾಚೇನಹಳ್ಳಿಯ ಒಂದು ಜಮೀನನ್ನು 1 ಎಕರೆನ 1 ಕೋಟಿ ರೂಪಾಯಿಗೆ ಪರ್ಚೇಸ್ ಮಾಡಿ ಗಣಿ ಕಂಪನಿಗಳನ್ನು 20 ಕೋಟಿಗೆ ಪರ್ಚೇಸ್ ಮಾಡ್ತಾರೆ. ಇದು ಹೇಗೆ ಸಾಧ್ಯ ಅನ್ನೋದು. ಜೊತೆಗೆ ಅವರ ಟ್ರಸ್ಟ್ಗೆ ಯಾವುದೋ ಒಂದು ಕಂಪನಿ ಸಾಲ ಪಡೆದು ದಾನ ಕೊಡುತ್ತೆ ಅನ್ನೋದು, ಇದು ಸಾಧ್ಯನಾ ಅನ್ನೋ ಪ್ರಶ್ನೆಗಳನ್ನೆಲ್ಲ ಲೋಕಾಯುಕ್ತ ಎತ್ತಿದ್ರು. ಅದ್ರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಪ್ರಸ್ತಾಪಿಸಿದ್ರು. ರೆಡ್ಡಿ ಬ್ರದರ್ಸ್ ಮತ್ತು ಶ್ರೀರಾಮುಲು ಅವರು ಕರ್ನಾಟಕದಲ್ಲಿ ನಮ್ದು ಯಾವುದೇ ಗಣಿಗಾರಿಕೆ ಇಲ್ಲ ಅನ್ನೋದನ್ನು ಪದೇ ಪದೇ ಹೇಳ್ತಾ ಇದ್ರು. ಆದರೆ ಅವರು ಗಣಿಗಾರಿಕೆ ನಡೆಸ್ತಾ ಇದ್ರು ಅನ್ನೋದಕ್ಕೆ ನಮ್ಮಲ್ಲಿ ಪುರಾವೆ ಇದೆ ಅನ್ನೋದನ್ನ ಈಗ 1 by 1 ನೋಡೋದಾದರೆ, ಜನಾರ್ದನ್ ರೆಡ್ಡಿ ಅವರು ಪ್ರವಾಸೋದ್ಯಮ ಸಚಿವರು. ಅವರು ಸಂಪತ್ತು, ಅಧಿಕಾರ ದುರ್ಬಳಕೆ, ಕಿಕ್ ಬ್ಯಾಕ್ನಲ್ಲಿ 40% 50% ವಸೂಲಿ ಮಾಡಿದ್ದಾರೆ. ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಅನ್ನೋದನ್ನು ಸ್ಪೆಸಿಫಿಕ್ ಆಗಿ ವರದಿಯಲ್ಲಿ ಹೇಳಲಾಗಿದೆ ರಂಗನಾಥ್. ಇನ್ನು ಕರುಣಾಕರ್ ರೆಡ್ಡಿ ಅವರ ವಿಚಾರಕ್ಕೆ ಬಂದರೆ, ಅವರು ಕಂದಾಯ ಸಚಿವರು. ಇವರ ಮೇಲಿರೋ ಆರೋಪ ಅಕ್ರಮ ಗಣಿಗಾರಿಕೆ, ಅಕ್ರಮವಾದ ಅದಿರಿನ ಸಾಗಾಟ, ಜೊತೆಗೆ ಕರ್ನಾಟಕದಲ್ಲಿ ಅಕ್ರಮ ಗಣಿಗಾರಿಕೆ ಇವರು ಮಾಡ್ತಾ ಇದ್ದಾರೆ ಅನ್ನೋದು. ಇನ್ನು ಶ್ರೀರಾಮುಲು ಅವರು, ಇವರು ಆರೋಗ್ಯ ಸಚಿವರು. ಇವ್ರ ಬಗ್ಗೆ ಹೇಳೋದಾದರೆ, ಓಬಳಾಪುರಂ ಮೈನಿಂಗ್ ಕಂಪನಿಯ ಮೂಲಕ ಅಕ್ರಮ ಗಣಿಗಾರಿಕೆಯ ಸಂಪರ್ಕ ಮತ್ತು ಕರ್ನಾಟಕದಲ್ಲಿ ಇವ್ರದ್ದು ಅಕ್ರಮ ಗಣಿಗಾರಿಕೆ ಇದೆ ಅನ್ನೋದು. ಅದ್ರ ಜೊತೆಗೆ HD ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ, ಇವರ ಹೆಸರು ಪ್ರಸ್ತಾಪವಾಗಿದೆ. ಆದರೆ ಇವ್ರದ್ದು 2 ಗಣಿ ಕಂಪನಿಗಳಿಗೆ ಇವರು ಲೈಸೆನ್ಸ್ ಕೊಟ್ಟಿದ್ದು ಸರಿ ಇಲ್ಲ, ಅದು ಕಾನೂನಾತ್ಮಕವಿಲ್ಲ, ಅದು ಅಕ್ರಮವಾಗಿದೆ ಅನ್ನೋದು. ಅದು ಜಂತಕಲ್ ಎಂಟರ್ಪ್ರೈಸಸ್ ಮತ್ತು ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅನ್ನೋ ಕಂಪನಿಗೆ ಅನ್ನೋದು. ಆದರೆ ಅಕ್ರಮ ಗಣಿಗಾರಿಕೆ ವಿಚಾರ ಇವ್ರ ಬಗ್ಗೆ ಪ್ರಸ್ತಾಪವಾಗಿಲ್ಲ. ಇವರು ಅಧಿಕಾರದಲ್ಲಿದ್ದಾಗ ಈ 2 ಕಂಪನಿಗಳಿಗೆ ಇವ್ರು ಕೊಟ್ಟಿರೋ ಲೈಸೆನ್ಸ್ ಸಿಂಧುವಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅದರ ಜೊತೆಗೆ ವಸತಿ ಖಾತೆಯ ಸಚಿವ
ಸಚಿವ ಸೋಮಣ್ಣ ನೀವಾಗಲೇ ಹೇಳ್ತಾ ಇದ್ದಾಗೆ ನಾವು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ, ಯಾಕೆ ಬಂದಿದೆ ಗೊತ್ತಿಲ್ಲ ಅಂತೇಳಿ. ಆದರೆ ಇಲ್ಲಿ ಅವರ ಹೆಸರಿದೆ. ಅವರಲ್ಲಿ ಪ್ರಮುಖವಾಗಿ ಅವ್ರ ಮೇಲಿರೋ ಆರೋಪ ಅಕ್ರಮ ಗಣಿಗಾರಿಕೆ, ಅಕ್ರಮ ಸಾಗಣೆ ಮತ್ತು ಅವರ ಮಕ್ಕಳು ಕೂಡ ಈ ಕಂಪನಿಯಿಂದ ಅಕ್ರಮ ಮಾಡಿದ್ದಾರೆ ಅನ್ನೋದನ್ನು ವರದಿಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಇನ್ನು ಕೂಡ್ಲಿಗೆ ಶಾಸಕ ನಾಗೇಂದ್ರ ಅವರ ಹೆಸರು ಪ್ರಸ್ತಾಪ ಆಗಿದೆ. ಅವರು ಅಕ್ರಮ ಗಣಿಗಾರಿಕೆ ಮತ್ತು ಅಕ್ರಮವಾಗಿ ಸಾಗಣೆ, ಈ ಸಾಗಣೆ ವಿಚಾರ ಪ್ರತಿಯೊಬ್ಬರ ವಿಚಾರದಲ್ಲೂ ಪ್ರಸ್ತಾಪ ಆಗ್ತಾ ಇದೆ ರಂಗನಾಥ್. ಇದನ್ನು ನಾವು ಭಾಳ ಸ್ಪೆಸಿಫಿಕ್ ಆಗಿ ಇದನ್ನು ಲೋಕಾಯುಕ್ತರು ಕೂಡ ಹೇಳ್ತಾ ಇದ್ರು. ಯಾಕೆಂದರೆ ಗಣಿಗಾರಿಕೆಯನ್ನು ನಿಷೇಧಿಸಿದ್ವಿ ನಾವು, ಯಾವುದೇ ಗಣಿಗಾರಿಕೆ ಕರ್ನಾಟಕದಲ್ಲಿ ನಡೀತಾ ಇಲ್ಲ ಅಂತ ಮುಖ್ಯಮಂತ್ರಿ ಪದೇ ಪದೇ ಹೇಳ್ತಾ ಇದ್ರು, ಲೋಕಾಯುಕ್ತರು ಹೇಳ್ತಾ ಇದ್ರು. ಅದರ 4 ಪಟ್ಟು ಹೆಚ್ಚು ಈಗ ಅಕ್ರಮವಾಗಿ ಸಾಗಣೆ ಆಗ್ತಾ ಇದೆ. ಅಂದರೆ ಈ 787 ಅಧಿಕಾರಿಗಳ ವಿಚಾರ ಪ್ರಸ್ತಾಪ ಆಗಿದೆ ಅಂದಾಗಲೇ ಬಹುತೇಕ ಎಷ್ಟು ಅಧಿಕಾರಿಗಳು ಇದಕ್ಕೆ ಸಹಕರಿಸಿದ್ದಾರೆ. ಯಾಕೆಂದರೆ ರಸ್ತೆಯ ಮೂಲಕ ಹೋಗಬೇಕಾದ ಪ್ರತಿಯೊಂದು ಕೂಡ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಕಂದಾಯ ಅಧಿಕಾರಿಗಳು ಇವರೆಲ್ಲರ ಗಮನಕ್ಕೆ ಬರೋದಕ್ಕೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ರಾಜ್ಯದಿಂದ ಮತ್ತು ರಾಜ್ಯದ ಹೊರಗಡೆಗೆ. ಇನ್ನು ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಅನಿಲ್ ಗೌಡ ಅವರ ಹೆಸರಿದೆ. ಇವರು ಕೂಡ ಬೇರೆಯವರ ಗಣಿಯಲ್ಲಿ ಅಕ್ರಮ ಮಾಲೀಕತ್ವ ಹೊಂದಿರೋ ಜೊತೆಗೆ ಬೇರೆಯವರ ಲೈಸೆನ್ಸ್ನಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅನ್ನುವ ಗುರುತರ ಆರೋಪ ಇವರ ಮೇಲಿದೆ. ಕೆಲವು ಪ್ರಮುಖ ಹೆಸರುಗಳನ್ನು ಅಷ್ಟೇ ನೀವಾಗಲೇ ಹೇಳಿದಾಗೆ ಪ್ರಸ್ತಾಪ ಆಗಿದೆ ಈ ಬಾರಿಯ ವರದಿಯಲ್ಲಿ. ಆದರೆ ಮುಖ್ಯಮಂತ್ರಿಗಳ ಮೇಲೆ ಬಂದಿರೋ ಆರೋಪ ಬಹಳ ದೊಡ್ಡ ಗುರುತರವಾದ ಆರೋಪ ಇದೆ. ನೇರವಾಗಿ ಲೋಕಾಯುಕ್ತರು ಮುಖ್ಯಮಂತ್ರಿ ಮತ್ತು ಅವರ ಕುಟುಂಬದವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸಭೆ ನಡೆಸಿ ದೆಹಲಿಗೆ ದೌಡಾಯಿಸಿದ್ದಾರೆ. ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಈಗ ಚೆಂಡಿದೆ. ಇಲ್ಲಿಯವರೆಗೂ ವರದಿ ಬರಲಿ, ಅದನ್ನು ಪರಿಶೀಲಿಸಿ ನಾವು ನಿರ್ಧಾರ ಕೈಗೊಳ್ತೀವಿ. ಹಮೀದ್, ಇದೆಲ್ಲದರ ಜೊತೆಗೆ ಆರಂಭದಲ್ಲೇ ಲೋಕಾಯುಕ್ತರು ಬಹಳ ಒಳ್ಳೆ ಮಾತನ್ನು ಹೇಳಿದ್ರು. ಏನು ಅಂತಂದ್ರೆ ಇಲ್ಲಿ ಬಹಳ ಕುತೂಹಲದ ವಿಚಾರ ಅಂತಂದರೆ ಮುಖ್ಯಮಂತ್ರಿಯವರ ಕುಟುಂಬದವರ ಪಾತ್ರದ ಬಗ್ಗೆನೇ ಬಹಳ ಪ್ರಮುಖವಾದಂಥ ಚರ್ಚೆ ಆಗಬೇಕಾಗಿರುವಂಥದ್ದು. ಸೊ ಆರಂಭದಲ್ಲೇ ಅವ್ರು ಹೇಳಿಬಿಟ್ರು, ಸೊ ಇದರಲ್ಲಿ ಪಾತ್ರ ಇದೆ ಎನ್ನುವಂಥದ್ದು. ತಾವು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿವರಗಳನ್ನ ಕೊಟ್ಟರಿ. 20 ಕೋಟಿ ಹಣ ಹರಿದು ಬಂದಿರುವಂಥದ್ದು ಹೇಗೆ, ಚೆಕ್ ಮುಖಾಂತರ ಅನ್ನುವಂಥದ್ದು, ಅದೆಲ್ಲದೂ ಕೂಡ ಸಂಗತಿ. ಇದಾದ ನಂತರ ಒಂದು ಮಾತ್ರ ಸಾಬೀತಾಯಿತು. ಯಾಕಂದರೆ ಒಂದು ವರದಿಯ ಪ್ರತಿಯನ್ನು ಅವರು ರಾಜ್ಯಪಾಲರಿಗೂ ಕೂಡ ಕೊಟ್ಟಿರುವಂಥದ್ದು. ರಾಜ್ಯಪಾಲರು ಮಾತ್ರ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಲೋಕಾಯುಕ್ತರ ಮಾತು. ಹೀಗಾಗಿ ಏನಂತಂದರೆ ರಾಜ್ಯಪಾಲರ ಕಡೆಗೆ ಏನಾದರೂ ವರದಿಯ ಪ್ರತಿ ಹೋಯಿತು ಅಂತಂದರೆ ಅಲ್ಲಿ ಗೊತ್ತಾಗುತ್ತೆ ಮುಖ್ಯಮಂತ್ರಿಯವರ ತಲೆದಂಡಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನುವಂಥದ್ದು. ರಂಗನಾಥ್, ಇಲ್ಲಿ ಗಮನಿಸಬೇಕಾದ ಪ್ರಮುಖವಾದ ಅಂಶ, ರಾಜ್ಯಪಾಲರು ಕೂಡ ಬೆಳಿಗ್ಗೆ ಹೇಳಿದರು, ನಾನು ವರದಿಯ ಪ್ರತಿಯನ್ನು ಕೇಳಲ್ಲ, ನನಗೆ ತಲುಪಿಸಿದ್ರೆ ಅದನ್ನು ನಾನು ನೋಡ್ತೀನಿ ಅಂತ ಹೇಳಿ. ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಕುಟುಂಬದ ಮೇಲೆ ನೇರವಾಗಿ ಚಾರ್ಜಸ್ ಇರೋದ್ರಿಂದ ಅದನ್ನು ರಾಜ್ಯಪಾಲರಿಗೆ ಕೂಡ ತಲುಪಿಸಿದ್ದಾರೆ. ಜೊತೆಗೆ ಬಿಜೆಪಿಯ ಹೈಕಮಾಂಡ್ನ ಕೋರ್ ಕಮಿಟಿಯ ಸಭೆ ನಾಳಕ್ಕೆ ಮುಂದೂಡಲ್ಪಟ್ಟಿತ್ತು. ಆದರೆ ಅದು ಇವತ್ತೇ ಸೇರ್ತಾ ಇದ್ದಾರೆ 5:30 ಗಂಟೆಗೆ ಅಡ್ವಾಣಿ ಅವರ ನಿವಾಸದಲ್ಲಿ. ಅದರ ಜೊತೆಗೆ ಯಡಿಯೂರಪ್ಪ ಕೂಡ ದೆಹಲಿಗೆ ತೆರಳಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಮುಖ್ಯಮಂತ್ರಿ ಯಡಿಯೂರಪ್ಪನ ಮೇಲೆ ನೇರ ಆರೋಪ ಬಂದಿದೆ. ಯಡಿಯೂರಪ್ಪನವ್ರ ಮೇಲೆ ಆ ಆರೋಪದಿಂದ ಅವರು ನುಡಿಸ್ಕೊಳ್ಳೋದಕ್ಕೆ ಸಾಧ್ಯನಾ, ಬಿಜೆಪಿ ಹೈಕಮಾಂಡ್ ಏನು ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದು ಪ್ರಮುಖವಾದ ಅಂಶ. ಅದರ ಜೊತೆಗೆ ಈಗಾಗಲೇ ಹೈಕಮಾಂಡ್ ವಲಯದಲ್ಲಿ ಸಾಕಷ್ಟು ದೊಡ್ಡ ಚರ್ಚೆ ನಡೆದಿದೆ. ಬೇರೆ ಬೇರೆ ನಾಯಕರುಗಳು ಮಾತಾಡಿದ್ದಾರೆ. ಆಗಸ್ಟ್ 1ನೇ ತಾರೀಕು ನಡೆಯುವಂಥ ಸಂಸತ್ ಅಧಿವೇಶನಕ್ಕೆ ಬೇಕಾದ ಪ್ರಿಪರೇಷನ್ ಬಿಜೆಪಿ ಮಾಡ್ಕೋತಾ ಇದೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಹೇಗೆ ಪಾರ್ಟಿಯನ್ನು ಡಿಫೆಂಡ್ ಮಾಡ್ಕೋಬೇಕು ಅನ್ನೋದು ಈ ಗಣಿ ವರದಿಯಿಂದ ಅವರಿಗೆ ಬಹಳ ಮುಜುಗರಕ್ಕೆ ಈಡಾಗಬಹುದು ಅನ್ನೋ ಅಂಶ ಇತ್ತು. ಈಗಾಗಲೇ ಮುಖ್ಯಮಂತ್ರಿಗಳ ಹೆಸರನ್ನು ಸ್ಪೆಸಿಫೈ ಆಗಿ ಹೇಳಿರೋದ್ರಿಂದ ಬಹುತೇಕ ಹೈಕಮಾಂಡ್ ನಿರ್ಧಾರ ಕೈಗೊಳ್ಬೋದು. ಬಹುಶಃ ಒಂದು ಅಂತಿಮ ಹಂತಕ್ಕೆ ಬಂದು ತಲುಪಿದೆ ಅನಿಸುತ್ತೆ. ಮುಖ್ಯಮಂತ್ರಿಗಳ ಮೇಲೆ, ಅವರ ಕುಟುಂಬದ ಮೇಲೆ ನೇರ ಆರೋಪ ಇದೆ ಅನ್ನೋದನ್ನು ಲೋಕಾಯುಕ್ತರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯ ಮತ್ತು ದೆಹಲಿ ವಲಯದ ನಾಯಕರುಗಳು ಏನು ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಪ್ರಮುಖವಾದ ಅಂಶ. ಕಾದು ನೋಡಬೇಕಾಗಿದೆ. ದೆಹಲಿಯಲ್ಲಿ ಈಗಾಗಲೇ ನಾಯಕರು ಸಭೆ ಸೇರ್ತಾ ಇದ್ದಾರೆ. ಜೊತೆಗೆ ಈ ವರದಿಯಲ್ಲಿ ಬಂದಿರುವ ಪ್ರಮುಖ ಅಂಶಗಳನ್ನು ಇಟ್ಟುಕೊಂಡೇ ರಾಜ್ಯ ಬಿಜೆಪಿ ಮತ್ತು ರಾಜ್ಯ ನಾಯಕತ್ವದ ಭವಿಷ್ಯ ಇವತ್ತು ನಿರ್ಧಾರ ಆಗ್ಬೋದು ಅಥವಾ ನಾಳೆಯಲ್ಲಿ ಈ ಸುದ್ದಿ ಹೊರಬೀಳ್ಬೋದು. ಓಕೆ ಹಮೀದ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅಂತೂ ಇಂತೂ ಇಲ್ಲಿ ತನಕ ಯಡಿಯೂರಪ್ಪನ ವಿರುದ್ಧ ಕ್ರಮ ಕೈಗೊಳ್ಳೋದು ಅನ್ನುವಂಥದ್ದು ಒಂದು ಕನ್ನಡಿ ಒಳಗಿನ ಗಂಟಾಗಿತ್ತು. ಆದರೆ ಈಗ ಅದು ತುಂಬ ಸ್ಪಷ್ಟ. ಎಷ್ಟು ಸ್ಪಷ್ಟ ಅಂದರೆ ಅಂಗೈನ ಗೆರೆಗಳಷ್ಟೇ ಸ್ಪಷ್ಟ. ಯಾಕಂದರೆ ಮುಖ್ಯಮಂತ್ರಿ ದಿಢೀರ್ನೇ ದೆಹಲಿಗೆ ದೌಡಾಯಿಸಿರುವಂಥದ್ದು. ನಾಳೆ ಆಗುವಂಥ ಕೋರ್ ಕಮಿಟಿ ಏನು ಸಭೆ ಏನಿತ್ತು, ಮೀಟಿಂಗ್ ಏನಿತ್ತು, ಅದು ಇವತ್ತೇ ಆಗುವಂಥದ್ದು. ಇನ್ನೇನು 5:00ಗೆ ಮೀಟಿಂಗನ್ನು ಕರೆದಿದ್ದಾರೆ ಅನ್ನುವಂಥದ್ದು. ಹಿರಿಯ ನಾಯಕರುಗಳೆಲ್ಲ ಅಲ್ಲಿ ಉಪಸ್ಥಿತರಿರ್ತಾರೆ. ಜೊತೆಗೆ ಇಲ್ಲಿನ ನಾಯಕರುಗಳು ಕೂಡ ಅಲ್ಲಿ ಹೋಗಿರುವಂಥದ್ದು. ಬಹುಶಃ ಒಂದು ಸಾಲಿನ ನಿರ್ಣಯ ಈಗ ಹೊರಗಡೆ ಬರಬಹುದೇನೋ. ಆ ನಿರ್ಣಯಕ್ಕೋಸ್ಕರ ಇಡೀ ಜನ ಕಾಯ್ತಾ ಇದ್ದಾರೆ. ಎಲ್ಲರ ಕಡೆಗೆ ಏನು ಅಂದರೆ ತಲೆದಂಡಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನುವಂಥದ್ದು ಇದರಿಂದ ತುಂಬ ಸ್ಪಷ್ಟವಾಗಿ ಗೊತ್ತಾಗುವಂಥ ಅಂಶ. ಬನ್ನಿ, ಸಂಬಂಧಪಟ್ಟಾಗೆ ಗೋ ಮಧುಸೂದನ್ ಏನು ಹೇಳ್ತಾರೆ ಕೇಳೋಣ. ಬಿಜೆಪಿಯ ಮುಖಂಡರು